ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರೈಸ್ ದಿ ಲಾರ್ಡ್. ಓಕೆ, ಕಳೆದ ಕ್ಲಾಸಲ್ಲಿ ನಾವು ಸಬ್ಬತ್ ದಿನದ ಬಗ್ಗೆ ನಾವು ಧ್ಯಾನಿಸ್ತಾ ಇದ್ದೋ. ಸಬ್ಬತ್ ದಿನ ಎಂಬುದು ಅದೊಂದು ಪರಿಶುದ್ಧವಾದ ದಿನ. ಸಬ್ಬತ್ ಎಂಬುದು ಆಶೀರ್ವಾದವನ್ನ ಪಡೆದುಕೊಳ್ಳುವಂತ ದಿನ, ದೇವರ ಆನಂದವನ್ನ ಪಡೆದುಕೊಳ್ಳುವಂತ ದಿನ, ದೇವರ ಆನಂದವನ್ನ ನಾವು ಪಡೆದುಕೊಳ್ಳುವಂತ ದಿನ. ಯೆಶಾಯ ಪ್ರವಾದಿಯ ಗ್ರಂಥ 58ನೇ ಅಧ್ಯಾಯ ವಾಕ್ಯ 13-14 ನಾವು ನೋಡ್ತೀವಿ. ಹಳೆ ಒಡಂಬಡಿಕೆಯಲ್ಲಿ ಇದ್ದಂತ ಸಬ್ಬತ್ ದಿನ ಹೊಸ ಒಡಂಬಡಿಕೆಯಲ್ಲಿ ಒಂದು ಹೊಸ ದಿನವಾಗಿ ಮಾರ್ಪಡಿತು. ಅದು ಹೇಗೆ ಅಂತ ಹೇಳಿದ್ರೆ, ನಾವು ವಾಕ್ಯ ಓದ್ತೀವಿ. ಮತ್ತಾಯನು ಬರೆದ ಶುಭ ಸಂದೇಶ 28ನೇ ಅಧ್ಯಾಯ ವಾಕ್ಯ 1 ನಾವು ಓದೋಣ. ಮತ್ತಾಯ 28:1. ಸಬ್ಬತ್ ದಿನ ಕಳೆದಿತು, ಭಾನುವಾರ ಬೆಳಗಾಗುವುದರಲ್ಲಿತ್ತು. ಮಗ್ದಲದ ಮರಿಯಳು ಮತ್ತು ಆ ಇನ್ನೊಬ್ಬ ಮರಿಯಳು ಸಮಾಧಿಯನ್ನು ನೋಡಲು ಬಂದರು. ಪ್ರೈಸ್ ದಿ ಲಾರ್ಡ್. ಓಕೆ, ಸಬ್ಬತ್ ಕಳೆದಿತ್ತು ಅಂದ್ರೆ ಹಳೆಯ ಒಡಂಬಡಿಕೆಯ ಎಲ್ಲ ಪ್ರವಾದನೆಗಳು ನೆರವೇರಿತ್ತು. ಪ್ರೈಸ್ ದಿ ಲಾರ್ಡ್. ಹಳೆಯ ಒಡಂಬಡಿಕೆಯ ಎಲ್ಲಾ ಪ್ರವಾದನೆಗಳನ್ನ ಪ್ರಭು ಯೇಸು ಕ್ರಿಸ್ತರು ಏನ್ ಮಾಡಿದ್ರು? ನೆರವೇರಿಸಿ ಒಂದು ಹೊಸ ಸಂಕಲ್ಪವನ್ನ ಅವರು ನಮಗೆ ನೀಡಿದ್ರು. ಹೊಸ ಸಂಕಲ್ಪ. ಉದಾಹರಣೆಗೆ, ಹಳೆ ಒಡಂಬಡಿಕೆಯಲ್ಲಿ ಇರುವ ದಂಡನೆಗಳನ್ನು ನೋಡಿ. ಹಳೆ ಒಡಂಬಡಿಕೆಯಲ್ಲಿರುವಂತಹ ದಂಡನೆಗಳು ಅಂದ್ರೆ, ಹಳೆ ಒಡಂಬಡಿಕೆಯಲ್ಲಿ ದೇವರು ಯಾವ ರೀತಿಯ ದಂಡನೆಗಳನ್ನು ಇಟ್ಟಿದ್ರು ಅಂತ. ಉದಾಹರಣೆಗೆ, ವಿಮೋಚನ ಕಾಂಡ 21ನೇ ಅಧ್ಯಾಯ ವಾಕ್ಯ 15 ನಾವು ಓದೋಣ. 21:15. ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಹೊಡೆದವನಿಗೆ ಮರಣದಂಡನೆ ಆಗಬೇಕು. ನೋಡಿ, ಅಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, ಹಳೆ ಒಡಂಬಡಿಕೆಯಲ್ಲಿ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಹೊಡೆದವನಿಗೆ ಮರಣದಂಡನೆ ಆಗಬೇಕು. ಪ್ರೈಸ್ ದಿ ಲಾರ್ಡ್. ಹೌದಾ? ಹೌದು, ಮರಣದಂಡನೆ ಆಗಬೇಕು. ಅದೊಂದು ಆಜ್ಞೆ, ಹಳೆ ಒಡಂಬಡಿಕೆಯಲ್ಲಿ ಇದ್ದಂತ ಆಜ್ಞೆ. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಯಾವ ಆಜ್ಞೆಗಳು ಬದಲಾಗ್ಲಿಲ್ಲ. ಅದೊಂದು ಮನಸ್ಸಲ್ಲಿ ಇಟ್ಕೊಳ್ಳಿ. ನಾವು ಅನ್ಕೊಳ್ತೀವಿ ಎಲ್ಲ ಬದಲಾಗೋಯ್ತು ಅಂತ ನಾವು ಅನ್ಕೊಳ್ತೀವಿ. ಆದ್ರೆ ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾರೆ, ನಾನು ಯಾವುದನ್ನು ಬದಲಾಯಿಸ್ಲಿಕ್ಕೆ ಬಂದಿಲ್ಲ. ಹೌದಾ? ಹೇಳ್ತಾರೆ ನೋಡಿ. ವಿಮೋಚನ ಕಾಂಡ ಬರೆದಿದ್ಯಾರು? ಮೋಶೆ ಅಲ್ವಾ? ಈಗ ಇಲ್ಲಿ ಯೇಸು ಸ್ವಾಮಿ ಮತ್ತಾಯನ ಬರೆದ ಶುಭ ಸಂದೇಶ 5ನೇ ಅಧ್ಯಾಯ 17 ಹೇಳ್ತಾರೆ, ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಪ್ರವಚನವನ್ನಾಗಲಿ ರದ್ದು ಮಾಡಲು ನಾನು ಬಂದೆನೆಂದು ತಿಳಿಯಬೇಡಿ. ರದ್ದು ಮಾಡಲು ಅಲ್ಲ, ಅವುಗಳನ್ನ ಸಿದ್ಧಿಗೆ ತರಲಿಕ್ಕೆ, ಅವುಗಳನ್ನ ಮತ್ತೆ ರಿಆಕ್ಟಿವ್ ಮಾಡಲಿಕ್ಕೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ನೋಡಿ, ಈಗ ಒಂದು ಹೊಸ ಸಂಕಲ್ಪವನ್ನ ಪ್ರಭು ಯೇಸು ಕ್ರಿಸ್ತರು ಕೊಡ್ತಾರೆ. ಈಗ ಮತ್ತಾಯ 28:1 ನಾವು ನೋಡ್ತೀವಿ, ಸಬ್ಬತ್ತು ಕಳೆದಿತ್ತು ಅಂದ್ರೆ ಹಳೆ ಒಡಂಬಡಿಕೆಯ ಎಲ್ಲಾ ಪ್ರವಾದನೆಗಳು ನೆರವೇರಿತ್ತು. ನೆರವೇರಿ ಆದ್ಮೇಲೆ ಭಾನುವಾರ ಬೆಳಗಾಗುವುದರಲ್ಲಿತ್ತು. ಯಾಕೆ ಅಂತ ಹೇಳಿದ್ರೆ ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಸರ್ವೇಶ್ವರ ಸ್ವಾಮಿ ಯಾರಿಗೂ ಕಾಣಿಸಿರ್ಲಿಲ್ಲ. ಹೌದಾ? ನಿಜನಾ? ಯಾರನ್ನು ಸರ್ವೇಶ್ವರ ಸ್ವಾಮಿಯನ್ನು ಯಾರು ನೋಡಿರ್ಲಿಲ್ಲ. ಈಗ ಹೊಸ ಒಡಂಬಡಿಕೆಯಲ್ಲಿ ಸರ್ವೇಶ್ವರ ಸ್ವಾಮಿಯನ್ನು ನೋಡಿದಾಯ್ತು. ಹೌದಾ? ನಿಜನಾ? ಟ್ರಿನಿಟಿ, ತ್ರಯೇಕ ದೇವರು ಪ್ರಭು ಯೇಸು ಕ್ರಿಸ್ತರನ್ನ ನೋಡಿದಾಯ್ತು. ಈಗ ಪ್ರವಾದನೆ ನೆರವೇರಿದ ಮೇಲೆ ನಾವೆಲ್ಲರೂ ಯಾರನ್ನ ಆರಾಧಿಸಬೇಕು? ಪ್ರಭು ಯೇಸುವನ್ನ ಆರಾಧಿಸಬೇಕು. ಪುನರುತ್ಥಾನಗೊಂಡ ಪ್ರಭು ಯೇಸುವನ್ನ ಆರಾಧಿಸಬೇಕು. ಹಾಗಾಗಿ ಪ್ರಭು ಯೇಸು ಕ್ರಿಸ್ತರು ಪುನರುತ್ಥಾನ ಆಗಿದ್ಯಾವಾಗ? ಭಾನುವಾರ. ಸೊ ಈಗ ಅರ್ಥ ಆಯ್ತಾ? ಭಾನುವಾರ ಪ್ರಭುವನ್ನ ಆರಾಧಿಸುವಂತ ದಿನ. ಆಮೇನ್. ಅರ್ಥ ಆಗ್ತಿದ್ಯಾ?
ಆಮೇಲೆ ಅರ್ಥ ಆಯ್ತು brother. ಹೊಸ ಸಂಕಲ್ಪ ಇದು ಎಲ್ಲಿ ಬರೆಯಲ್ಪಟ್ಟಿದೆ ಅಂತ ಹೇಳಿದ್ರೆ, ಹೊಸ ಸಂಕಲ್ಪ ಎಲ್ಲಿ ಬರೆಯಲ್ಪಟ್ಟಿದೆ ಅಂತ ಹೇಳಿದ್ರೆ, ಜಕಾರಿಯ ಪ್ರವಾದಿ ಜಕಾರಿಯ 8ನೇ ಅಧ್ಯಾಯ ವಾಕ್ಯ 14 ಹಾಗೂ 15 ಎರಡು ವಾಕ್ಯಗಳನ್ನು ನಾವು ಓದೋಣ. ಪ್ರವಾದಿ ಜಕಾರಿಯ 8ನೇ ಅಧ್ಯಾಯ ವಾಕ್ಯ 14 ಹಾಗೂ 15. ಸೇನಾಧೀಶ್ವರ ಸರ್ವೇಶ್ವರ ಇಂತೆನ್ನುತ್ತಾರೆ, ನಿಮ್ಮ ಪೂರ್ವಜರ ನಿಮಿತ್ತ ನಾನು ಕೋಪಗೊಂಡಾಗ ನಿಮಗೆ ಕೇಡು ಮಾಡಬೇಕೆಂದು ನಿಷ್ಕರುಣಿಯಾಗಿ ಸಂಕಲ್ಪಿಸಿದೆ. ಆದರೆ ಈಗ ಜೆರುಸಲೇಮಿನವರೆಗೂ ಜುದೇಯದ ಜನರಿಗೂ ಮೇಲು ಮಾಡಬೇಕೆಂದು ಹೊಸ ಸಂಕಲ್ಪ ಮಾಡಿದ್ದೇನೆ. ಆದುದರಿಂದ ಹೆದರಬೇಡಿ, ಇದು ಸೇನಾಧೀಶ್ವರ ಸರ್ವೇಶ್ವರ ಸ್ವಾಮಿಯ ನುಡಿ. ಪ್ರೈಸ್ ದಿ ಲಾರ್ಡ್. ಓಕೆ, ಮತ್ತೊಮ್ಮೆ ಆ ವಾಕ್ಯವನ್ನ ಬೇರೆ ಯಾರಾದ್ರೂ ಓದಿ. ಸೇನಾಧೀಶ್ವರ ಸರ್ವೇಶ್ವರ ಇಂತೆನ್ನುತ್ತಾರೆ, ನಿಮ್ಮ ಪೂರ್ವಜರ ನಿಮಿತ್ತ ನಾನು ಕೋಪಗೊಂಡಾಗ ನಿಮಗೆ ಕೇಡು ಮಾಡಬೇಕೆಂದು ನಿಷ್ಕೃಣಿಯಾಗಿ ಸಂಕಲ್ಪಿಸಿದೆ. ಆದರೆ ಈಗ ಜೆರುಸಲೇಮಿನವರಿಗೂ ಜುದೆಯದ ಜನರಿಗೂ ಮೇಲು ಮಾಡಬೇಕೆಂದು ಹೊಸ ಸಂಕಲ್ಪ ಮಾಡಿದ್ದೇನೆ. ಆದುದರಿಂದ ಹೆದರಬೇಡಿ, ಇದು ಸೇನಾಧೀಶ್ವರ ಸರ್ವೇಶ್ವರ ಸ್ವಾಮಿಯ ನುಡಿ. 14ನೇ ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ಸರ್ವೇಶ್ವರ ಸ್ವಾಮಿ, ಸೇನಾಧೀಶ್ವರ ಸರ್ವೇಶ್ವರರಾದ ದೇವರು ಇಂತೆಂದು ಹೀಗೆ ಹೇಳ್ತಾರೆ, ನಿಮ್ಮ ಪೂರ್ವಜರ ನಿಮಿತ್ತ ನಾನು ಕೋಪಗೊಂಡಾಗ ನಿಮಗೆ ಕೇಡು ಮಾಡಬೇಕೆಂದು ನಿಷ್ಕರುಣಿಯಾಗಿ ಸಂಕಲ್ಪಿಸಿದೆ. ನಿಮ್ಮ ಪೂರ್ವಜರ ನಿಮಿತ್ತ ನಾನು ಕೋಪಗೊಂಡಾಗ. ಯಾಕೆ ನಮ್ಮ ಪೂರ್ವಜರ ಮೇಲೆ ಪ್ರಭುವಿಗೆ ಕೋಪ ಬಂತು? ಯಾಕೆ ಕೋಪ ಬಂತು? ಪ್ರೈಸ್ ದಿ ಲಾರ್ಡ್. ಕೋಪ ಏನಕ್ಕೆ ಬಂತು ಅಂತ ಹೇಳಿದ್ರೆ, ಅವರು ಹೇಳಿದ ಅರ್ಥಕೊಳ್ಳೋದು ಓಕೆ, ಅವರು ಹೇಳಿದ ಮಾತನ್ನ ಕೇಳ್ತಾ ಇರಲಿಲ್ಲ. ಪ್ರೈಸ್ ದಿ ಲಾರ್ಡ್. ಕೇಳ್ತಾ ಇರಲಿಲ್ಲ. ಅರ್ಥಕೊಳ್ಳೋದು ಬೇರೆ, ಮಾತನ್ನ ಮೀರೋದು ಬೇರೆ. ಈಗ ನಾವೊಂದು ಕಂಪನಿಗೆ ಕೆಲ್ಸಕ್ಕೆ ಹೋಗ್ತೀವಿ, ಆಗ ನಮ್ಮ ಬಾಸ್ಗಳನ್ನ ನಾವು ಅರ್ಥಕೊಳಕ್ಕಾಗಲ್ಲ. ಬಟ್ ಅವರ ಮಾತನ್ನ ಮೀರುವಂತಿಲ್ಲ. ಹೌದಾ? ನಿಜ ಅಲ್ವಾ? ಅವರನ್ನ ನಾವು ಅರ್ಥಕೊಳ್ಳಕ್ಕಾಗಲ್ಲ, ಅವ್ರನ್ನ ಅರ್ಥಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವ್ರು ಏನ್ ಬಿಸ್ನೆಸ್ ಮಾಡ್ತಾರೆ, ಅವ್ರು ಎಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಅವ್ರು ಯಾವ ರೀತಿ ಹಣ ಶೇಖರಣೆ ಮಾಡ್ತಾರೆ, ಯಾವ ಬ್ಯಾಂಕಲ್ಲಿ ಇಟ್ಟಿದ್ದಾರೆ, ಎಷ್ಟು ಡ್ರಾ ಮಾಡ್ತಾರೆ, ಡ್ರಾ ಮಾಡಿ ಯಾರು ಕೊಡ್ತಾರೆ, ಇದೆಲ್ಲ ನಾವು ಅರ್ಥಕೊಳ್ಳಕ್ಕೆ ಆಗೋದಿಲ್ಲ. ಆದರೆ ಅವರು ನಮಗೆ ಹೇಳುವ ಮಾತನ್ನು ನಾವು ಅನುಸರಿಸಲೇಬೇಕು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಓಕೆ, ಕೇಳಿಸ್ಕೊಳ್ತಾ ಇದ್ದೀರಾ? ಎಲ್ಲರೂ ಇದ್ದೀರಾ? ಪ್ರೈಸ್ ದಿ ಲಾರ್ಡ್. ಓಕೆ, ಯಾಕಂದ್ರೆ ದೇವರ ವಾಕ್ಯವನ್ನ ಕೇಳಬೇಕಾದ್ರೆ ಸೈತಾನ ನಮಗೆ ತುಂಬಾ ಏನ್ ಮಾಡ್ತಾನೆ? ಮಸಾಜ್ ಮಾಡ್ತಾ ಇರ್ತಾನೆ ತಲೆನ, ನಿದ್ದೆ ಬರೋ ತರ. ಎಚ್ಚರವಾಗಿರ್ಬೇಕು. ಪ್ರೈಸ್ ದಿ ಲಾರ್ಡ್. ಓಕೆ, ಸರ್ವೇಶ್ವರ ಸ್ವಾಮಿ ನಮ್ಮ ಪೂರ್ವಜರಿಗೆ ಏನಂತ ಹೇಳಿದ್ರು ಅಂತ ನಾವು ನೋಡ್ತಾ ಹೋದ್ರೆ, ವಿಮೋಚನಾ ಕಾಂಡ 20ನೇ ಅಧ್ಯಾಯ ವಾಕ್ಯ 3ರಲ್ಲಿ ಹೇಳ್ತಾರೆ, ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಕೂಡದು. ಅಷ್ಟೇ, ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಕೂಡದು. 4ನೇ ವಾಕ್ಯದಲ್ಲಿ, ಯಾವುದೇ ರೂಪವಾಗಲಿ ಯಾವುದೇ ವಿಗ್ರಹಗಳನ್ನಾಗಿ ನೀನು ಅದನ್ನ ಮಾಡಿಕೊಳ್ಳಬಾರದು, ಅದಕ್ಕೆ ನೀನು ಅಡ್ಡ ಬೀಳಬಾರದು. ನಂತರ 7ನೇ ವಾಕ್ಯ, ನಿನ್ನ ದೇವರಾದ ಸರ್ವೇಶ್ವರನ ಹೆಸರನ್ನು ನೀನು ಯಾವುದೇ ಕಾರಣಕ್ಕೂ ದುರುಪಯೋಗ ಮಾಡಿಕೊಳ್ಬಾರ್ದು. ನಂತರ ಸಬ್ಬತ್ ದಿನವನ್ನ ನೀನು ಬಹಳ ಗೌರವದಿಂದ ನೀನು ಆಚರಿಸಬೇಕು. ಬಹಳ ಗೌರವದಿಂದ ಆಚರಿಸಬೇಕು. ಬಹಳ ಗೌರವದಿಂದ, ಯಾಕೆಂದ್ರೆ ಅದು ದೇವರ ದಿನ. ನಂತರ ದೇವರು ಕೊಟ್ಟಂತ ಆಜ್ಞೆಗಳನ್ನ 12ನೇ ವಾಕ್ಯ ನೋಡ್ತಾ ಬನ್ನಿ. ನಿನ್ನ ತಂದೆ ತಾಯಿಗಳನ್ನು ಗೌರವಿಸಬೇಕು, ಕೊಲೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ನೆರೆಯವನ ವಿರುದ್ಧ ಸುಳ್ಳು ಸಾಕ್ಷಿ ಹೇಳಬಾರದು, ನೆರೆಯವನ ಮನೆಯನ್ನು ಬಯಸಬಾರದು, ಅವನ ಹೆಂಡತಿ ಗಂಡಾಳು ಹೆಣ್ಣಾಳು
ಎತ್ತು, ಕತ್ತೆ ಮುಂತಾದ ಯಾವುದನ್ನು ನೀವು ಬಯಸಬಾರದು. ಈ ರೀತಿ ಮಾಡಿದ್ರೆ ಏನ್ ಮಾಡ್ಬೇಕಂತೆ? ಮರಣದಂಡನೆ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಇದು ಯಾವುದನ್ನ ನಮ್ಮ ಪಿತೃಗಳು ಏನ್ ಮಾಡ್ಲಿಲ್ಲ? ಅನುಸರಿಸಲಿಲ್ಲ, ಪಾಲಿಸಲಿಲ್ಲ. ಹಾಗಾಗಿ ಸರ್ವೇಶ್ವರ ಸ್ವಾಮಿ 14ನೇ ವಾಕ್ಯ, ಜಕಾರಿಯ ಪ್ರವಾದಿಯ ಗ್ರಂಥ 8ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಹೇಳ್ತಾರೆ, ನಿಮ್ಮ ಪೂರ್ವಜರ ನಿಮಿತ್ತ ನಾನು ಕೋಪಗೊಂಡಾಗ ನಿಮಗೆ ಕೇಡು ಮಾಡಬೇಕೆಂದು ನಿಷ್ಕರುಣಿಯಾಗಿ ಸಂಕಲ್ಪಿಸಿದೆ. ನನಗೆ ಕೋಪ ಮಾಡಬೇಕು ಅಂದ್ರೆ ನಿಮ್ಮೆಲ್ಲರ ಮೇಲೆ ನನಗೆ ಕೇಡು ಬರ ಮಾಡಬೇಕು ಅಂತ ನಾನು ಏನ್ ಮಾಡಿದೆ? ನಿರ್ಧಾರ ತಗೊಂಡಿದ್ದೆ ಅಲ್ವಾ? ಆದ್ರೆ 15ನೇ ವಾಕ್ಯ ಹೇಳ್ತಾರೆ ನೋಡಿ, ಆದರೆ ಈ ಆದರೆ ಅನ್ನೋ ಒಂದು ಪದ ಇದೆಯಲ್ಲ, ಅದಕ್ಕೆ ಬಹಳ ಬಹಳ ಅರ್ಥ ಇದೆ. ಯಾಕಂದ್ರೆ ಹಳೆ ಒಡಂಬಡಿಕೆ, ಹಳೆಯ ಸಂಕಲ್ಪ ಹೊಸ ಸಂಕಲ್ಪವಾಗಿ ಮಾರ್ಪಡುತ್ತೆ ನೋಡಿ. ಅಲ್ಲಿ ಚೇಂಜ್ ಆಗೋದು ನೋಡಿದ್ದೀರಾ? ಪ್ರೈಸ್ ದಿ ಲಾರ್ಡ್. ಅಲ್ಲಿ ಚೇಂಜ್ ಆಗೋದು ನೋಡಿದ್ದೀರಾ? ಅಲ್ಲಿ ಬದಲಾವಣೆ ಆಗುತ್ತೆ ನೋಡಿ. ಆದರೆ ಅಲ್ಲಿ ಹೇಳ್ತಾರೆ ನೋಡಿ, ಆದರೆ ಈಗ ನಾನು ನಿಮಗೆ ಒಳ್ಳೇದು ಮಾಡ್ಬೇಕಂತ ಒಂದು ಹೊಸ ಸಂಕಲ್ಪವನ್ನ ನಾನು ಮಾಡ್ಕೊಂಡಿದ್ದೀನಿ. ನಿನ್ನೆ ಕ್ಲಾಸಲ್ಲಿ ನಾನು ನಿಮಗೆ ತಿಳಿಸಿದ್ದೆ ಅಲ್ವಾ? ದೇವರು ಒಂದು ಚಾನ್ಸ್ ಕೊಡ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ಏನಿತ್ತು? ಮರಣದಂಡನೆ ಆಗ್ಬೇಕು ಅಲ್ವಾ? ವಿಮೋಚನಾ ಕಾಂಡ 21ನೇ ಅಧ್ಯಾಯ 15ನೇ ವಾಕ್ಯದಿಂದ ನಾವು ಓದ್ತಾ ಬಂದ್ರೆ ಅಲ್ಲಿರುವ ಕೆಲವು ತುಂಬಾ ಮುಖ್ಯವಾದ ಪಾಯಿಂಟ್ಸ್ಗಳಿಗೆ ಅಲ್ಲಿ ಬರೆಯಲ್ಪಟ್ಟಿದೆ. ಏನು? ಮರಣದಂಡನೆ ಆಗ್ಬೇಕು, ಕಲ್ಲಿಂದ ಒಡೆದು ಕೊಲ್ಲಬೇಕು ವ್ಯಭಿಚಾರ ಮಾಡಿದವ್ರಿಗೆ. ಆದ್ರೆ ಹೊಸ ಒಡಂಬಡಿಕೆ ಬಂದಾಗ ಹೊಸ ಸಂಕಲ್ಪ ಅಂದ್ರೆ ಏನು? ಯೋಜನೆ, ಪ್ಲಾನ್. ನಮ್ಮ ಮೇಲೆ ಒಂದು ಯೋಜನೆ ಇಟ್ಟಿದ್ದಾರೆ. ಅದಕ್ಕೋಸ್ಕರ ಹೇಳ್ತಾರೆ, ಹೆದರಬೇಡಿ, ನಿಮಗೊಂದು ಚಾನ್ಸ್ ನಾನು ಕೊಡ್ತಾ ಇದ್ದೀನಿ. ವಾಕ್ಯ ಓದಿಬೇಕಾದ್ರೆ 1 ಕೊರಿಂಥಿ 7ನೇ ಅಧ್ಯಾಯ ವಾಕ್ಯ 21. 1 ಕೊರಿಂಥಿ 7ನೇ ಅಧ್ಯಾಯ ವಾಕ್ಯ 21. ಪ್ರೈಸ್ ದಿ ಲಾರ್ಡ್. ನೀನು ದಾಸದ ಚಿಂತೆ ಇಲ್ಲ, ಆದರೆ ಸ್ವತಂತ್ರನಾಗುವ ಅವಕಾಶ ದೊರೆತರೆ ಅದನ್ನು ಬಿಡಬೇಡ. ದೇವರು ನಿಮ್ಮನ್ನು ಕರೆದಾಗ ನೀವು ಯಾವ ಪರಿಸ್ಥಿತಿಯಲ್ಲಿ ಇರ್ತೀರೋ ಅದು ಮುಖ್ಯ ಅಲ್ಲ. ಕೊಟ್ಟ ಅವಕಾಶವನ್ನ ಬಳಸ್ಕೊಳ್ಳೋದೇ ಮುಖ್ಯ. ಪ್ರೈಸ್ ದಿ ಲಾರ್ಡ್. ನಿಜನಾ? ಜಕಾರಿಯ ಪ್ರವಾದಿಯ ಗ್ರಂಥ 8ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಹೇಳಿದ್ರು, ಏನಂತ ಹೇಳಿದ್ರು? ನಿಮ್ಮ ಪೂರ್ವಜರು ಮಾಡಿದ ಪಾಪದ ಕಾರ್ಯದ ನಿಮಿತ್ತ ನಾನು ನಿಮ್ಮ ಮೇಲೆ ಕೇಡು ಬರ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಆದರೆ ಎಲ್ಲೋ ಒಂದು ಕಡೆ ಪ್ರೀತಿ. ಪ್ರೈಸ್ ದಿ ಲಾರ್ಡ್. ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ. ಎಲ್ಲೋ ಒಂದು ಕಡೆ ಪ್ರೀತಿ. ಆ ಪ್ರೀತಿ ಇನ್ನೊಂದು ಅವಕಾಶ ಕೊಡುವಂತೆ ಮಾಡ್ತು. ಆದ್ರೆ ಈಗ ಈ ದಿನಗಳಲ್ಲಿ ನೋಡಿ ಮತ್ತೆ ವಿಮೋಚನಾ ಕಾಂಡ 20ನೇ ಅಧ್ಯಾಯಕ್ಕೆ ಹೋಗೋಣ. 20ನೇ ಅಧ್ಯಾಯ 3ನೇ ವಾಕ್ಯ, ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಕೂಡದು. ಇದೆಯಾ? ವಾಕ್ಯ ಕಣ್ಣು ಕಾಣಿಸ್ತಾ ಇದೆಯಾ? ಓಕೆ. ಹೊಸ ಒಡಂಬಡಿಕೆಯಲ್ಲಿ ಪುನರುತ್ಥಾನರಾದ ಪ್ರಭು ಯೇಸು ಕ್ರಿಸ್ತರ ಸಬ್ಬತ್ತು ಮುಗೀತು. ಶನಿವಾರ ಹಳೆ ಒಡಂಬಡಿಕೆಯ ಎಲ್ಲ ಪ್ರವಾದನೆಗಳು ನೆರವೇರಿತು. ಹೊಸ ಸಂಕಲ್ಪ ಬಂದ ಮೇಲೂ ಒಂದು ಅವಕಾಶ ಕೊಟ್ಟರು. ಆದ್ರೂ ಏನಾದ್ರೂ ನಾವು ಬದಲಾದ್ವಾ? ಇಲ್ಲ. ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಕೂಡದು. ಇವತ್ತು ನಮ್ಮ ಹೊಸ ಯೂತ್ ಅಲ್ಲಿ ಈಗ ನಾವು ಕಣ್ಣಾರೆ ಕಾಣ್ತಾ ಇದೀವಿ. ಎಷ್ಟು ದೇವರುಗಳನ್ನ ನಾವು ನೋಡ್ತಾ ಇದೀವಿ. ಇರುವ ಎಲ್ಲಾ ಸಂತರುಗಳನ್ನ ಇವ್ರು ಏನ್ ಮಾಡಾಕಿದ್ರು? ದೇವರುಗಳನ್ನ ಮಾಡಿ ಹಾಕಿದ್ರು. ಧರ್ಮಸಭೆಯ ಪುಸ್ತಕದಲ್ಲಿ, ಜ್ಞಾನೋಪದೇಶ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಬರೆದಿದೆ, ಸಂತರುಗಳು ದೇವರಲ್ಲ. ಆದ್ರೂ ಕೂಡ ನಾವು ದೇವರನ್ನೇ ಏನ್ ಮಾಡ್ತೀವಿ? ಅಡ್ಡು ಬೀಳ್ತೀವಿ, ಆರಾಧಿಸ್ತೀವಿ. ಹೌದಾ?
ಪ್ರೈಸ್ ಅಲ್ಲ. ಹೌದು ಬ್ರದರ್. ಹಾಗಾದ್ರೆ ದೇವರ ಕೋಪ ಬರೋದಿಲ್ವಾ? ದೇವರ ಬಂದೇ ಕೋಪ ಬರುತ್ತೆ. ಹಾ ಮೀರ್ ನಡೆದಂಗೆ ಆಯ್ತಲ್ಲ ಬ್ರದರ್. ಮೀರಿ ನಡೆದಂಗಾಯ್ತಲ್ವಾ? ಮಾತಿಗೆ ಮೀರ್ ನಡೆದಂಗೆ ಆಯ್ತು. ಈಗ ಅವರು ಒಂದು ನಮ್ಮ ಮೇಲೆ ಕೇಡು ಬರ ಮಾಡಬೇಕು ಅಂತ ನೆನೆಸಿದವರು ಒಂದು ಹೊಸ ಸಂಕಲ್ಪ, ಅಯ್ಯೋ ಪರವಾಗಿಲ್ಲ ಇನ್ನೊಂದು ಅವಕಾಶ ಕೊಟ್ಟು ನೋಡೋಣ ಅಂತ ಹೇಳಿದ ಮೇಲೂ ಕೂಡ ನೀನು ನಿನಗೆ ಇಷ್ಟವಾದ ದೇವರುಗಳನ್ನು ನೀನು ಉಂಟು ಮಾಡಿಕೊಂಡ್ರೆ, ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೀನಿ, ನೀನು ಉಂಟು ಮಾಡಿದ್ದು ಅದು ದೇವರೆಂದಿಗೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ಉಂಟು ಮಾಡಿಕೊಂಡಿರೋದು ಎಂದಿಗೂ ದೇವರಾಗ್ಲಿಕ್ಕೆ ಸಾಧ್ಯವಿಲ್ಲ. ಆದರೆ ನಿನ್ನನ್ನು ಉಂಟು ಮಾಡಿದವು ಯಾವುದು ಉಂಟು, ನೀನು ಯಾರಿಂದ ಉಂಟು ಆಗಿದೆಯೋ ಅವರೇ ದೇವರು. ಆಮೇನ್. ಈಗ ಎಷ್ಟು ದೇವರುಗಳು ಬೇಕು? ಮನಸ್ಸಿಗೆ ಇಚ್ಛೆ ಬಂದ ದೇವರು. ದೇವರ ಮಾತನ್ನು ಮೀರುವುದೇ ಪಾಪ. ದೇವರ ಮಾತನ್ನು ಮೀರಿ ನಿಜವಾದ ತಂದೆಯನ್ನ ಬಿಟ್ಟು ಎಲ್ಲರನ್ನ ನಾವು ತಂದೆ ಅನ್ಕೊಂಡು ಬಂದ್ರೆ ನಿಮ್ಮ ತಂದೆಗೆ ಕೋಪ ಬರುತ್ತಾ ಬರಲ್ಲ? ಈಗ ತಂದೆಯಾದವರು ಏನ್ ಮಾಡ್ತಾರೆ ಅಂದ್ರೆ, ಈ ಲೋಕದ ತಂದೆ ಏನ್ ಮಾಡ್ತಾನೆ, ಕೋಪ ಬಂತು ಅಂತ ಹೇಳಿದ್ರೆ ಅಡಿಗೆಗೆ, ಮನೆಗೆ ಎಲ್ಲ ಬೇಕಾದ ಎಲ್ಲ ಅವಶ್ಯಕತೆಗಳನ್ನ ಬ್ಲಾಕ್ ಮಾಡ್ತಾನೆ. ಮಾಡಲ್ವಾ? ರೇಷನ್ ತಂದ್ಕೊಡಲ್ಲ, ರೇಷನ್ ತಂದ್ಕೊಡಲ್ಲ, ನೀರು ತಂದ್ಕೊಡಲ್ಲ. ಅಹಂಕಾರ ಬಂದಿದೆ ಅವನಿಗೆ, ಅಲೀಲಿ. 1-2 ದಿನ ಉಪವಾಸ ಬಿದ್ರೆ ಗೊತ್ತಾಗುತ್ತೆ. ಪ್ರೈಸ್ ದಿ ಲಾರ್ಡ್. ಹೌದಾ? ನಿಜ. ಶಾರೀರಿಕ ತಂದೆಗೆ ಅಷ್ಟು ಕೋಪ ಬರ್ತಾ ಇದೆ ಅಂತ ಹೇಳಿದ್ರೆ, ನಮ್ಮನ್ನು ಇಡೀ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರನ್ನ ಬಿಟ್ಟು ನಾವು ಬೇರೆ ದೇವರುಗಳನ್ನ ಉಂಟು ಮಾಡಿಕೊಂಡಿದ್ದೇ ಆದ್ರೆ, ಎಲ್ಲ ಉಂಟು ಮಾಡಿಕೊಂಡು ದೇವಾಲಯದಲ್ಲಿ ಹೋಗಿ ಈ ದೇವಾಲಯಕ್ಕೆ ಹೋಗಿ ಅಲ್ಲ ಅಡ್ಡ ಬಿದ್ದು, ಆ ದೇವಾಲಯಕ್ಕೆ ಹೋಗಿ ಅಡ್ಡ ಬಿದ್ದು, ದೇವರ ಕೋಪ ನಮ್ಮ ಮೇಲೆ ಎರಗಿ ನಮ್ಮ ಮೇಲೆ ಅಥವಾ ನಮ್ಮ ಮಕ್ಕಳ ಮೇಲೆ ಇಳಿದು ಬಂದಾಗ, ನಮ್ಮ ಮಕ್ಕಳ ಕುಟುಂಬ ನಾಶ ಆದಾಗ, ಅಥವಾ ನಮ್ಮ ಮಕ್ಕಳ ಆರೋಗ್ಯದಲ್ಲಿ ಏರುಪೇರಾದಾಗ, ಅಥವಾ ನಮ್ಮ ಮಕ್ಕಳು ಮರಣ ಹೊಂದಿದಾಗ, ಅಥವಾ ನಮ್ಮ ಗಂಡ ಮರಣ ಹೊಂದಿದಾಗ, ಅಥವಾ ನಮ್ಮ ಹೆಂಡತಿ ಮರಣ ಹೊಂದಿದಾಗ, ಅಥವಾ ನಮ್ಮ ಜೀವನವೇ ಸಂಪೂರ್ಣವಾಗಿ ನಾಶವಾದಾಗ ನಾವು ಯಾರನ್ನ ದೂಷಣೆ ಮಾಡ್ತೀವಿ? ಯಾರನ್ನ ದೂಷಣೆ? ಜ್ಞಾನೋಕ್ತಿಗಳ ಗ್ರಂಥ 19ನೇ ಅಧ್ಯಾಯ ವಾಕ್ಯ 3 ಹೇಳುತ್ತೆ, ಮನುಷ್ಯನ ಬಾಳಿನ ಅಳಿವು ತನ್ನ ಏನು ಮೂರ್ಖತನ. ಆತರ ಮೂರ್ಖತನ ಏನು? ಅವನು ಏನು ಮಾಡ್ಬೇಕೋ ಅದು ಮಾಡ್ಲಿಲ್ಲ ಅಲ್ವಾ? ಏನು ಮಾಡ್ಬೇಕೋ ಅದು ಮಾಡ್ಲಿಲ್ಲ. ದೇವರ ಈಗ ಸಬ್ಬತ್ ದಿನ ಏನಕ್ಕೋಸ್ಕರ ಅಷ್ಟೊಂದು ಪರಿಶುದ್ಧವಾಗಿ ಆಚರಿಸಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಬೈಬಲಲ್ಲಿ ಏನಕ್ಕೆ ಬರೆದಿಟ್ಟಿದೆ ಅಂತ ಹೇಳಿದ್ರೆ, ನೋಡಿ, ಮಗ್ದಲದ ಮರಿಯಳು ಅದಲ್ಲ, ಮೊದಲನೇ ಬಾರಿ ಪ್ರಭು ಯೇಸು ಕ್ರಿಸ್ತ ಪುನರುತ್ಥಾನ ಆದಾಗ ಮೊದಲನೇ ಬಾರಿ ಯಾರಿಗೆ ಭೇಟಿ ಆಗ್ತಾರೆ? ಎಲ್ಲಿ ಭೇಟಿ ಆಗ್ತಾರೆ? ಅವ್ರ ಮನೆಗೆ ಬಂದು ಭೇಟಿ ಆಗ್ತಾರಾ? ಸಮಾಧಿ ಹತ್ರ ಯಾರು ಹೋಗಿದ್ರು? ಮಗ್ದಳದ ಮರಿಯಳು ಅಲ್ಲೇ ಹೋಗಿ ಕುಳಿತುಕೊಂಡು ಕಾದು ಕುಳಿತು, ಪ್ರಭುವಿಗಾಗಿ ಕಾದು ಕುಳಿತಾಗ ಪ್ರಥಮ ಸಾಕ್ಷಿ ಆದ್ಲು ಆಕೆ. ಆಮೇಲೆ ನೀನು ದೇವಾಲಯಕ್ಕೆ ಹೋಗ್ಬೇಕಾಗಿರೋದು ದೇವರನ್ನ ಆರಾಧಿಸ್ಲಿಕ್ಕೆ, ನೀನು ಅಧಿಕಾರ ಮಾಡೋದಕ್ಕಲ್ಲ. ದೇವರೇ ನನಗೊಂದು ಅವಕಾಶ ಕೊಡಿ, ದೇವರೇ ನನಗೊಂದು ಅವಕಾಶ ಕೊಡಿ, ಪ್ಲೀಸ್ ನನಗೊಂದು ಅವಕಾಶ ಕೊಡಿ, ನಾನು ಬದಲಾಗ್ತೀನಿ, ನನ್ನ ಕುಟುಂಬದವ್ರಿಗೆ ನಾನು ಬದಲು ಮಾಡ್ತೀನಿ. ನಾನು ಎಂತೆಂಥ ದುಷ್ಟ ಕಾರ್ಯಗಳನ್ನು ನಾನು ಮಾಡಿದ್ದೀನಿ, ನಿಮಗೆ ವಿರುದ್ಧವಾಗಿ ನಾನು ಜೀವಿಸಿದ್ದೀನಿ, ನಿಮ್ಮ ಪ್ರಸನ್ನತೆಯನ್ನು ನಾನು
ಪಾದರಕ್ಷೆಗಳನ್ನು ಹಾಕೊಂಡು ಮೆಟ್ಟಿ ನಿಂತಿದ್ದೀನಿ. ನೀವು ಏನು ಮಾಡಬಾರ್ದು ಅಂತ ಹೇಳಿದಿರೋ ಹಳೆ ಒಡಂಬಡಿಕೆಯಲ್ಲಿ ಅದೆಲ್ಲವನ್ನ ನಾನು ನನ್ನ ಇಚ್ಛೆಯ ಪ್ರಕಾರ ನಾನು ಏನು ಅನಿಸ್ತಾ ಇದೆಯೋ ಅದೇ ಪ್ರಕಾರ ಮಾಡಬಾರ್ದು ಅನ್ನೋದನ್ನ ಮಾಡಿದ್ದೀನಿ. ಅದಕ್ಕೊಂದು ಹೊಸ ಆಲೋಚನೆನ ನಾನೇ ಇಟ್ಕೊಂಡಿದ್ದೀನಿ. ತಿನ್ನಬಾರ್ದು ಅನ್ನೋದನ್ನ ನಾನು ತಿಂದಿದ್ದೀನಿ. ಅದಕ್ಕೊಂದು ಹೊಸ ರೂಪವನ್ನ ಕೊಟ್ಕೊಂಡಿದ್ದೀನಿ. ಅದಕ್ಕೊಂದು ಹೊಸ ಐಡಿಯಾವನ್ನ, ಟೆಕ್ನಾಲಜಿ ಇಲ್ಲದ ಐಡಿಯಾವನ್ನ ನನ್ನ ಮನಸ್ಸಲ್ಲೇ ನಾನೇ ಕ್ರಿಯೇಟ್ ಮಾಡಿಕೊಂಡು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಹೇಳಿ ನಿಮ್ಮ ಆ ವಾಕ್ಯವನ್ನೇ ತಿರುಚಿದ್ದೀನಿ. ಅದಕ್ಕೋಸ್ಕರ ಹೋಗೋದು ದೇವಾಲಯಕ್ಕೆ. ಸುಮ್ಮನೆ ಹೋಗಿ ವಾಕ್ಯ ಹೇಳುತ್ತೆ ನೋಡಿ, ಇದು ನಿಜನಾ ಅಂತ ಹೇಳಿದ್ರೆ 2 ಪೂರ್ವಕಾಲದ ಇತಿಹಾಸ 7ನೇ ಅಧ್ಯಾಯ ವಾಕ್ಯ 14 ಓದೋಣ. 2 ಪೂರ್ವಕಾಲದ ಇತಿಹಾಸ 7ನೇ ಅಧ್ಯಾಯ ವಾಕ್ಯ 14. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನೇ ತಗ್ಗಿಸಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಆಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ನಾಡಿಗೆ ಆರೋಗ್ಯ ಭಾಗ್ಯವನ್ನು ದಯಪಾಲಿಸುವೆನು. ಆಮೇನ್. ಇಲ್ಲಿ ಏನ್ ಹೇಳ್ತಾ ಇದಾರೆ? ನನ್ನವರೆಂದು ನೀವು ನಿಜವಾಗಿಯೂ ಅವರ ಮಕ್ಕಳಾಗಿದ್ದರೆ ಅವರ ಮಾತನ್ನ ಮೀರೋದಿಲ್ಲ. ಯೇಸು ಸ್ವಾಮಿ ಯೋಹಾನನ ಬರೆದ ಶುಭ ಸಂದೇಶ 10ನೇ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ನನ್ನ ಕುರಿಗಳು ನನ್ನ ಸ್ವರವನ್ನ ಆಲಿಸುತ್ತವೆ. ಹೌದಾ? 10:27 ಓದಿ. 10:27. ನನ್ನ ಕುರಿಗಳಾದರೂ ನನ್ನ ಸ್ವರವನ್ನು ಗುರುತಿಸುತ್ತವೆ, ನಾನು ಅವನ್ನು ಬಲ್ಲೆವು, ಅವು ನನ್ನನ್ನು ಹಿಂಬಾಲಿಸುತ್ತವೆ. ನನ್ನ ಕುರಿಗಳಾದರೂ ನನ್ನ ಸ್ವರವನ್ನ ಆಲಿಸುತ್ತವೆ, ನನ್ನ ಸ್ವರವನ್ನ ಗುರುತಿಸುತ್ತವೆ ಅಂತ ಹೇಳಿದ್ರೆ ಹಳೆ ಒಡಂಬಡಿಕೆಯಲ್ಲಿ ಇರುವ ಸ್ವರ ಬೇರೆ, ಹೊಸ ಒಡಂಬಡಿಕೆಯಲ್ಲಿರುವ ಸ್ವರ ಬೇರೆ. ಪ್ರಕಟಣೆ ಪುಸ್ತಕದಲ್ಲಿ ಸ್ವರ ಬೇರೆ ಬೇರೆ ಇದೆಯಾ? ಇಲ್ಲ ಬ್ರದರ್, ಒಂದೇ. ಇಲ್ಲ ಬ್ರದರ್, ಎಲ್ಲ ಒಂದೇನೆ ಬ್ರದರ್. ದೇವರ ಸ್ವರ ಹೆಂಗಿ ಬದಲಾಗ್ತಾ ಇದೆ? ಮಾಡಬಾರ್ದು ಅನ್ನೋದು ಹೆಂಗ್ ಮಾಡ್ತಾ ಇದ್ದಾರೆ? ನಮ್ದ್ರಿಂದಾನೇ ಬದಲಾಯ್ತಾ ಇರೋದು. ಮಾಡಬಾರ್ದು ಅನ್ನೋದನ್ನ ಮಾಡ್ತಾ ಇದೀವಿ, ತಿನ್ನಬಾರ್ದು ಅನ್ನೋದನ್ನ ತಿಂತಾ ಇದೀವಿ ಅಲ್ವಾ? ಇಲ್ಲಿ ಏನು ವಾಕ್ಯ ಏನು ಹೇಳ್ತಾ ಇದೆ? ನನ್ನವರೆನಿಸಿಕೊಂಡ ನನ್ನ ಪ್ರಜೆಗಳು ತಗ್ಗಿಸಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನ ಬಯಸುವುದಾದರೆ. ಈಗ ಮಗ್ದಲದ ಮರಿಯಳು ಅವರ ದರ್ಶನವನ್ನು ಬಯಸಿದ್ದಕ್ಕೆ ತಾನೇ ಅಲ್ಲೋ ಕೂತ್ಕೊಂಡಿದ್ದು. ಹೌದು ಬ್ರದರ್, ಬಯಸಿದಕ್ಕೆ ತಾನೆ ಆ ಸ್ವರವನ್ನು ಅವರು ಅರ್ಥಕೊಂಡಿದ್ರು, ದೇವರ ಸ್ವರವನ್ನು ಅಲ್ವಾ? 3ನೇ ದಿನ ನಾನು ಎದೊಳ್ತೀನಿ, ಪುನರುತ್ಥಾನ ಆಗ್ತೀನಿ ಅಂತ ಹೇಳಿದ್ರು. ನೋಡೋಣ ಏನಾಗುತ್ತೋ. ಅಯ್ಯೋ, ನನ್ನ ಪ್ರಭುನ ಏನ್ ಮಾಡಿದ್ರು? ನನ್ನ ಪ್ರಭುವನ್ನ ಸಮಾಧಿ ಮಾಡಾಯ್ತು. ನೋಡೋಣ, ಹೋಗೋಣ, ಕುತ್ಕೊಳ್ಳೋಣ. ಆಕೆಗೆ ಬೇರೆ ಏನು ಆಲೋಚನೆ ಇಲ್ಲ, ಲೋಕದ ಆಲೋಚನೆ ಏನೂ ಇಲ್ಲ. ಎಲ್ಲ ಆಲೋಚನೆ ಪ್ರಭುವ ಮೇಲೆ ಇತ್ತು. ಈಗ ನಾವು ಆಲಯಕ್ಕೆ ಹೋಗ್ಬೇಕಾದ್ರೆ ಪ್ರಭುವಿನ ಆಲೋಚನೆ ಇಟ್ಕೊಂಡು ಹೋಗ್ಬೇಕೇ ಹೊರತು ಅಯ್ಯೋ ಇವತ್ತು ಯಾರು ಪೂಜೆ ಇಡ್ತಾರೋ, ಅಯ್ಯೋ ಎಷ್ಟು ಗಂಟೆ ಮುಗಿಸ್ತಾರೋ, ಅಯ್ಯೋ ಏನು ಪ್ರವರ್ತನೆ ಕೊಡ್ತಾರಪ್ಪ, ಅಯ್ಯೋ ಏನು ಮನುಷ್ಯ, ಅಯ್ಯೋ 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 ಎಷ್ಟು ಬಾರಿ ಹೇಳ್ತೀವಿ ಅಲ್ವಾ? ಆ ಒಂದು ದಿನ ನೀವು ಅಯ್ಯೋ ಅಯ್ಯೋ ಅನ್ನೋದು ವಾರ ಪೂರ್ತಿ ನಿಮ್ಮ ಕುಟುಂಬದಲ್ಲಿ ಅಯ್ಯೋ ಅಯ್ಯೋ ಅಯ್ಯೋನೇ ನಡೀತಾ ಇರುತ್ತೆ. ನೀವು ಹೋಗ್ತಾ ಇರೋದು ಪ್ರಭುವಿನ ದರ್ಶನವನ್ನ ಪಡೆದಕ್ಕಾಗಿ. ಅಲ್ಲೋದ್ಮೇಲೆ ನೀನು ಏನ್ ಮಾಡ್ಬೇಕು? ತಗ್ಗಿಸ್ಕೊಳ್ಬೇಕು. ಲೋಕದ ಸಂಬಂಧದಿಂದ ನೀನು ಬೇರ್ಪಡಬೇಕು. ಇಲ್ಲಾಂದ್ರೆ ನಿನಗೆ ದರ್ಶನ ಇಲ್ಲ. ದರ್ಶನ ಇಲ್ಲ. ಯಾವಾಗ ಮಗ್ದಲದ ಮರಿಯಳು ಹೋಗಿ ಕಾದು ಕುಳಿತುಕೊಂಡಿದ್ರೋ ಅವರಿಗೆ ಮಾತ್ರ ಸಬ್ಬತ್ ದಿನ. ಆಮೇನ್. ಅವರಿಗೆ ಮಾತ್ರ ಸಬ್ಬತ್ ದಿನ. ಇಬ್ರಿಯರಿಗೆ ಬರೆದ ಪತ್ರ 9ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ ನಾವು ನೋಡ್ತೀವಿ, ಪ್ರಭು ಮತ್ತೆ ಬರ್ತಾರೆ. ಅವರು ನಮ್ಮನ್ನ ಏನ್ ಮಾಡೋದಕ್ಕೆ? ನಮ್ಮ ಪಾಪಗಳನ್ನು ಕ್ಷಮಿಸೋದಕ್ಕಲ್ಲ,
ಯಾರು ಕಾದು ಕುಳಿತಿದಾರೋ ಅವರನ್ನ ತಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ. ಯಾರು ಅವರ ಜೊತೆಲಿ ಹೋಗ್ತಾರೋ ಅವತ್ತು ಸಬ್ಬತ್ ಅವರಿಗೆ. ಆಮೇಲೆ ಆಮೆನ್. ಅರ್ಥ ಆಗ್ತಾ ಇದೆಯಾ? ಸಬ್ಬತ್ ಅಂದ್ರೆ ತಮಾಷೆ ಅಲ್ಲ. ನೀವ ಸುಮ್ನೆ ಹೋಗಿ ಏನೋ ಕಾಟಾಚಾರಕ್ಕೆ ಹೋಗಿ ಅಲ್ಲಿ ಕುಳಿತುಕೊಂಡು ಪಿತ್ತನ ಸುತ್ತನ ಹಾಕೊಂಡು ಅಲ್ಲಿ ನೋಡ್ಕೊಂಡು ಇಲ್ಲಿ ನೋಡ್ಕೊಂಡು ಕೊನೆಗೆ ರೊಟ್ಟಿಯನ್ನ ಪರಮಪ್ರಸಾದವನ್ನ ತಗೊಂಡು ಬಂದ್ರೆ ಅದು ಕೂಡ ಶಾಪ. 1 ಕೊರಿಂಥರಲ್ಲಿ ಸಂತ ಪೌಲರು ಬರೀತಾರೆ, ನೀನು ಅಯೋಗ್ಯವಾಗಿ ಪರಮಪ್ರಸಾದವನ್ನು ತೆಗೆದುಕೊಂಡಿದ್ದೇ ಆದರೆ ನೀನು ನ್ಯಾಯ ತೀರ್ಪನ್ನು ನೀನು ವಾಕ್ಯ ಓದಿ ಬರ ಮಾಡ್ಕೊಳ್ತೀಯ. 1 ಕೊರಿಂಥಿ 11ನೇ ಅಧ್ಯಾಯ ವಾಕ್ಯ 27 ಹಾಗೂ 28. ಯಾರಾದರೂ ಅಯೋಗ್ಯವಾಗಿ ಈ ರೊಟ್ಟಿಯನ್ನು ಭುಜಿಸಿದರೆ ಅಥವಾ ಪ್ರಭುವಿನ ಪಾತ್ರೆಯಿಂದ ಪಾನ ಮಾಡಿದರೆ ಅವನು ಪ್ರಭುವಿನ ಶರೀರಕ್ಕೂ ರಕ್ತಕ್ಕೂ ದ್ರೋಹವೆಸಗುತ್ತಾನೆ. 28. ಪ್ರತಿಯೊಬ್ಬನು ಮೊಟ್ಟ ಮೊದಲು ತನ್ನನ್ನು ಪರಿಶೋಧಿಸಿಕೊಂಡು ಅನಂತರ ಆ ರೊಟ್ಟಿಯನ್ನು ಭುಜಿಸಲಿ ಮತ್ತು ಆ ಪಾತ್ರೆಯಿಂದ ಪಾನ ಮಾಡಲಿ. 31-32 ನಮ್ಮನ್ನು ನಾವೇ ಪರಿಶೋಧಿಸಿಕೊಂಡರೆ ನಾವು ನ್ಯಾಯ ತೀರ್ಪಿಗೆ ಒಳಗಾಗುವುದಿಲ್ಲ. ಹಾಗೇನಾದರೂ ಪ್ರಭುವಿನ ವಿಚಾರಣೆಗೆ ನಾವು ಒಳಪಟ್ಟರೆ ಅವರು ನಮ್ಮನ್ನು ದಂಡಿಸಿ ತಿದ್ದುತ್ತಾರೆ. ಪ್ರಪಂಚದೊಂದಿಗೆ ನಾವು ತಪ್ಪಿತಸ್ಥರಾಗದಂತೆ ಮಾಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ಸಂತ ಪೌಲರು ಬರೀತಾರೆ, ನೀನು ಅಯೋಗ್ಯವಾಗಿ ನಿನ್ನನ್ನು ನೀನು ತಗ್ಗಿಸಿಕೊಳ್ಳದೆ, ಆಲಯದಲ್ಲಿ ನಿನ್ನನ್ನು ನೀನು ತಗ್ಗಿಸಿಕೊಳ್ಳದೆ, ನಿನ್ನನ್ನೇ ಹೆಚ್ಚಿಸಿಕೊಂಡು, ನಿನ್ನ ಶರೀರದ ಸೌಂದರ್ಯವನ್ನು ಹೆಚ್ಚಿಸಿಕೊಂಡು ಅಥವಾ ನಿನ್ನ ಶರೀರದ ಸೌಂದರ್ಯವನ್ನು ಪರರಿಗೆ ಅದನ್ನು ಪ್ರದರ್ಶನ ಮಾಡಿಕೊಂಡು ನೀನು ಅಲ್ಲಿ ಪಾಪ ಮಾಡಿ ನೀನು ಮನೆಗೆ ಬಂದು ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ನನ್ನ ಮೊಮ್ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಎಂದಿಗಾದರೂ ಸಾಧ್ಯ ಉಂಟೆ? ಸಾಧ್ಯನೇ ಇಲ್ಲ. ಯಾಕಂದ್ರೆ ಮನುಷ್ಯ ಏನು ಬಿತ್ತನೋ ಅದನ್ನೇ ಕೊಯ್ತಾನೆ. ನೀನು ದೇವಾಲಯದಲ್ಲಿ ಪಾಪವನ್ನ ಬಿತ್ತಿ ನೀನು ಇಲ್ಲಿ ಮನೆಗೆ ಬಂದು ನನಗೆ ಇಲ್ಲಿ ಸಮಾಧಾನ ಬೇಕು, ಆರೋಗ್ಯ ಬೇಕು, ನಾನು ಅಭಿವೃದ್ಧಿ ಆಗಬೇಕು, ನಾನು ಆಶೀರ್ವಾದವಾಗಿರ್ಬೇಕು ಅಂದ್ರೆ ಸಾಧ್ಯ ಉಂಟಾ? ಎಂದಿಗೂ ಸಾಧ್ಯ ಇಲ್ಲ. ಹಳೆ ಒಡಂಬಡಿಕೆಯಲ್ಲಿ ಮಾಡಿದ ಎಲ್ಲಾ ಪಾಪಗಳು, ನಮ್ಮ ಪೂರ್ವಜರು ಮಾಡಿದ ಎಲ್ಲಾ ಪಾಪಗಳನ್ನ ಮತ್ತೆ ನಾವೇನ್ ಮಾಡ್ತಾ ಇದ್ದೀವಿ? ಹೊಸ ಶೈಲಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್. ಮ್ಯೂಟ್ ಮಾಡ್ಕೊಳ್ಳಿ ಸಿಸ್ಟರ್, ನಾನು ಮ್ಯೂಟ್ ಮಾಡ್ತಾ ನೀವು ಮತ್ತೆ ಆನ್ ಮಾಡ್ಕೊಳ್ತಾ ಇದ್ದೀರಾ. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ಅದು ಬ್ಯಾಕ್ಗ್ರೌಂಡ್ ಡಿಸ್ಟರ್ಬ್ ಬರ್ತಾ ಇದೆ ನೋಡಿ. ಹೊಸ ಶೈಲಿಯಲ್ಲಿ ಏನ್ ಮಾಡ್ತಾ ಇದ್ದಾರೆ? ಹೊಸ ಶೈಲಿಯಲ್ಲಿ ನಾವು ಪಾಪಗಳನ್ನ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಎಲ್ಲರೂ ಏನ್ ಮಾಡ್ಬೇಕು? ಸಬ್ಬತ್ ದಿನ ತಮ್ಮನ್ನೇ ತಗ್ಗಿಸಿಕೊಂಡು ಅವರ ದರ್ಶನವನ್ನ ಪಡೆಯುವುದಕ್ಕಾಗಿ, ಅವರ ದರ್ಶನ ಪಡ್ಕೊಂಡು ಬಂದ್ರೆ ಮಾತ್ರ ಸಬ್ಬತ್ ದಿನ. ಇಲ್ಲಾಂದ್ರೆ ಎಲ್ಲಿ ಸಬ್ಬತ್ ದಿನ ಆಗ್ಲಿಕ್ಕೆ ಅದು ಸಾಧ್ಯನೇ ಇಲ್ಲ. ನೋಡಿ, ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ ವಾಕ್ಯ 1-14 ತನಕ ನೀವು ಓದಬೇಕಾದ್ರೆ ಅಲ್ಲಿರುವ ಸಕಲ ಆಶೀರ್ವಾದಗಳನ್ನ ದೇವರು ಕೊಟ್ಟಿದ್ದಾರೆ. ಏನಂತ? ಮೊದಲನೆಯ ಆಶೀರ್ವಾದ ನೋಡಿ, ನೀವು ಜಗದ ಎಲ್ಲಾ ಜನಾಂಗಗಳಿಗಿಂತ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವರು. ಎಷ್ಟು ಜನ ನಾವು ಉನ್ನತ ಸ್ಥಿತಿಯಲ್ಲಿ ನಾವು ಇದ್ದೀವಿ? ಎಷ್ಟು ಜನ ಸಾಲ ತಗೊಳ್ಳದೆ ಇದ್ದೀವಿ? ಪ್ರೈಸ್ ದಿ ಲಾರ್ಡ್. ಎಷ್ಟು ಜನ ನಾವು ದೇವರಿಗೆ ಮೊದಲನೆಯ ಆದ್ಯತೆ ಕೊಡ್ತಾ ಇದ್ದೀವಿ? ಎಷ್ಟು ಜನ ದೇವರ ವಾಕ್ಯವನ್ನು ನಂಬಿ ನಾವು ಜೀವಿಸ್ತಾ ಇದ್ದೀವಿ? ಎಷ್ಟು ಕುಟುಂಬಗಳಲ್ಲಿ ಬೈಬಲ್ ಓದ್ತಾ ಇದೆ? ಎಷ್ಟು ಮಕ್ಕಳು ಬೈಬಲ್ ಓದ್ತಾ ಇದ್ದಾರೆ? ಪ್ರೈಸ್ ದಿ ಲಾರ್ಡ್. ಇಲ್ಲ ಬ್ರದರ್, ನಾವಿಬ್ರು ಗಂಡ ಹೆಂಡತಿ ಓದ್ತಾ ಇದೀವಿ, ಮಕ್ಕಳಿಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಸೈತಾನ ಕೊಡುವ ಆಲೋಚನೆ ಅದು. ಮಕ್ಕಳಿಗೆ ಟೈಮ್ ಇಲ್ಲ. ಯಾರು ಹೇಳಿದ್ರು ಮಕ್ಕಳಿಗೆ ಟೈಮ್ ಇಲ್ಲ? ಗಂಟೆಗಟ್ಟಲೆ ಮೊಬೈಲ್ ಕೂತ್ಕೊಂಡು ಗೇಮ್ಸ್ ಆಡ್ತಾರೆ, ಕ್ರಿಕೆಟ್ ಆಡ್ತಾರೆ, ಎಲ್ಲಾ ಮಾಡ್ತಾರೆ, ಬೇಡವಾದದ್ದು ಆತ್ಮಕ್ಕೆ ಬೇಕಾಗಿರೋದನ್ನ ಯಾಕೆ? ಟೈಮ್ ಇದೆಯೋ ಇಲ್ವೋ ಗೊತ್ತಿಲ್ಲ.
ನೀವು ಓದಿಸ್ತೀರೋ ಓದಿಸಲ್ವೋ ಗೊತ್ತಿಲ್ಲ, ಇಂಜಿನಿಯರಿಂಗ್ ಮಾಡಿಸ್ತೀರೋ ಡಾಕ್ಟರ್ ಮಾಡ್ತಿರೋ ಗೊತ್ತಿಲ್ಲ, ಇಲ್ಲ ಪೊಲಿಟಿಷಿಯನ್ ಮಾಡ್ತಿರೋ ಏನು ಮಾಡ್ತಿರೋ ಗೊತ್ತಿಲ್ಲ. ಬಟ್ ನೀವು ಏನೇ ಮಾಡಿದ್ರು ಲೋಕದಲ್ಲಿ ನೀವು ಆ ಮಕ್ಕಳನ್ನು ಏನೇ ಮಾಡಿದ್ರು ಅದು ನಿಮ್ಮನ್ನು ಆ ಮಕ್ಕಳನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗಲ್ಲ, ಪರಲೋಕಕ್ಕೆ ಕರ್ಕೊಂಡು ಹೋಗಲ್ಲ. ಪ್ರೈಸ್ ದಿ ಲಾರ್ಡ್. ಯಾರು ದೇವರಿಗೆ ಮೊದಲನೇ ಸ್ಥಾನ ಕೊಡ್ತಾರೋ, ಯಾರು ಮೊದಲನೇದಾಗಿ ಹೋಗಿ ಸಮಾಧಿ ಬಳಿಯಲ್ಲಿ ಕಾದು ಕುಳಿತಿರ್ತಾರೋ ಅವರಿಗೆ ದೇವರು ದರ್ಶನವನ್ನ ಕೊಡ್ತಾರೆ. ದರ್ಶನ ಕೊಟ್ಟ ಪ್ರತಿಯೊಬ್ಬನು ಅವನು ಪರಲೋಕಕ್ಕೆ ಬಾಧ್ಯಸ್ಥನಾಗಿರ್ತಾನೆ. ಆಮೇನ್. ಹಾ, ಸಬ್ಬತ್ತಂದ್ರೆ ತಮಾಷೆ ಅಲ್ಲ. ಮನೆಯಿಂದ ಚರ್ಚ್ಗೆ ಹೊರಡಬೇಕಾದ್ರೆ ಗಲಾಟೆ, ಹೋಗ್ಬೇಕಾದ್ರೆ ಒಂದು ಅರ್ಧ ಕೆಜಿ 3/4 ಕೆಜಿ ಮುಖಕ್ಕೆ ಮೆತ್ಕೊಂಡು ನನ್ನನ್ನು ಅವ್ರು ನೋಡಬೇಕು ಇವ್ರು ನೋಡಬೇಕು, ಬರಬೇಕಾದ್ರೆ ಗಂಡನ ಜೊತೆ ಜಗಳ ಮಾಡ್ಕೊಂಡು ಬರೋದು, ಹೋಗೋದು ಪೇಂಟ್ ಬಳ್ಕೊಂಡು ಬರಬೇಕಾದ್ರೆ ಪೇಂಟ್ ಅಳಿಸ್ಕೊಂಡು ಬರೋದು. ಯಾರು ಹೇಳಿದ್ದು? ಮಾತೆ ಮರಿಯಮ್ಮನವರು ಪೇಂಟ್ ಬಳ್ಕೊಂಡಿದ್ರ? ಶರೀರದ ಅಂದ ಚಂದವನ್ನು ನೋಡ್ತಾ ಇದ್ರ? ಪ್ರೈಸ್ ದಿ ಲಾರ್ಡ್. ಇಲ್ಲ. ಅವರ ಅಂದ ಚಂದ ಅವ್ರೇನಾದ್ರು ಪೇಂಟ್ ಬಳ್ಕೊಂಡಿದ್ದಿದ್ರೆ ಪ್ರಭು ಯೇಸು ಕ್ರಿಸ್ತರು ಅವರ ಹೊಟ್ಟೆಲಿ ಹುಟ್ಟುತ್ತಾ ಇರಲಿಲ್ಲ. ಅವರು ಲೋಕಕ್ಕೆ ಹೆಚ್ಚು ಮಹತ್ವ ಕೊಡಲಿಲ್ಲ, ಅವರು ಪರಲೋಕದ ಯೋಜನೆಗೆ ಮಹತ್ವ ಕೊಟ್ಟರು. ಪರಲೋಕದ ಯೋಜನೆಗೆ ಅವರು ಮಹತ್ವ ಕೊಟ್ಟರು. ನಾವು ಕೂಡ ಅವರಂತೆ ಆಗಬೇಕು. ನಮ್ಮ ಪ್ರಾರ್ಥನೆ ಹಂಗಿರಬೇಕು. ನಮ್ಮ ಪ್ರಾರ್ಥನೆ ಹೇಗಿರ್ಬೇಕಾದ್ರೆ, ಅಪ್ಪ ಮಾತೆ ಮರಿಯಮ್ಮನವರಂತೆ ನಾವು ಕೂಡ ಪರಿಶುದ್ಧವಾಗಿ ಜೀವಿಸಬೇಕು, ಅದಕ್ಕೆ ನನಗೆ ಸಹಾಯ ಮಾಡು ಸ್ವಾಮಿ, ಪರಿಶುದ್ಧಾತ್ಮರೇ ನನಗೆ ಸಹಾಯ ಮಾಡಿ ಸಹಾಯ ಮಾಡಿ ಸಹಾಯ ಮಾಡಿ ಅಂತ ಯಾರಲ್ಲಿ ನಾವು ಬೇಡಬೇಕು? ಪರಿಶುದ್ಧಾತ್ಮರಲ್ಲಿ ನಾವು ಬೇಡಬೇಕು. ಹಾ, ಅದನ್ನ ಬಿಟ್ಟು ಮಾತೆ ಮರಿಯಮ್ಮನವರನ್ನೇ ದೇವರು ಮಾಡಿಕೊಂಡು ನಮಗೆ ಸಹಾಯ ಮಾಡಿ ನಮಗೆ ಸಹಾಯ ಮಾಡಿ, ಎಲ್ಲಿ ಸಹಾಯ ಮಾಡ್ತಾರೆ ಮಾತೆ ಮರಿಯಮ್ಮನವರು? ಪ್ರೈಸ್ ದಿ ಲಾರ್ಡ್. ಪ್ರೇಷಿತರ ಕಾರ್ಯಕಲಾಪಗಳ ಪುಸ್ತಕ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಮಾತೆ ಮರಿಯಮ್ಮನವರು ಏನ್ ಮಾಡ್ತಾ ಇದ್ರಂತೆ? ಮಾತೆ ಮರಿಯಮ್ಮನವರು ಪ್ರಾರ್ಥನೆ ಮಾಡ್ತಾ ಇದ್ರು ಜೊತೆ ಸೇರ್ಕೊಂಡು. ಯಾರ ಜೊತೆ ಸೇರ್ಕೊಂಡು? ಶಿಷ್ಯರ ಪ್ರೇಷಿತರ ಅಲ್ವಾ? ಎಲ್ಲರೂ ಒಟ್ಟಾಗಿ ಸೇರಿ ಏನ್ ಮಾಡ್ತಾ ಇದ್ರು? ಪ್ರಾರ್ಥನೆ ಮಾಡ್ತಾ ಇದ್ರು. ಅವರು ಅವರ ಆತ್ಮವನ್ನು ರಕ್ಷಿಸಿಕೊಳ್ಳೋದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ರು. ನೋಡಿ, ನಮ್ಮ ಜನಗಳಲ್ಲಿರುವ ಅವಿವೇಕತನ ನೋಡಿ ಹೆಂಗಿದೆ ಅಂತೇಳಿ. ನಿನಗೆ ಬೇರೆ ದೇವರುಗಳು ಇರಕೂಡದು. ದೇವರಂದ್ರೆ ಏನು? ಅವರಿಂದ ನಾವು ಪಡ್ಕೊಳ್ಳೋದು, ಯಾಕಂದ್ರೆ ಅವ್ರು ನಮ್ಮನ್ನು ಉಂಟು ಮಾಡಿದ್ದಾರೆ ಅಲ್ವಾ? ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಜಕಾರಿಯ ಪುಸ್ತಕದಲ್ಲಿ 8ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಹೇಳ್ತಾರೆ, ನಾನು ನಿಮ್ಮ ಪಿತೃಗಳು ಮಾಡಿದ, ನಿಮ್ಮ ಪೂರ್ವಜರು ಮಾಡಿದ ಪಾಪದ ನಿಮಿತ್ತ ನಾನು ಅವರ ಮೇಲೆ ಕೋಪಗೊಂಡೆ, ಕೇಡು ಬರಮಾಡಬೇಕು ಅನ್ಕೊಂಡೆ ನಾನು. ಆದರೆ ಒನ್ ಮೋರ್ ಚಾನ್ಸ್. ಅವಾಗೇನು ಜ್ಞಾನ ಇರಲಿಲ್ಲ. ಓಕೆ, ಈಗ ಎಲ್ಲ ಜ್ಞಾನ ಇದೆ. ಟೆಕ್ನಾಲಜಿ ಬೆಳೆದಿದೆ. ಆದರೂ ಕೂಡ ಏನಿಲ್ಲ? ಪ್ರೈಸ್ ದಿ ಲಾರ್ಡ್. ಜ್ಞಾನ ಇಲ್ಲ. ನೋಡಿ, ನಿಜವಾದ ಏಕ ದೇವರನ್ನು ಆರಾಧಿಸದ ಕುಟುಂಬ, ಯಾವ ಕುಟುಂಬದಲ್ಲಿ 10 ದೇವರು, ಯಾವ ಕುಟುಂಬದಲ್ಲಿ 15 ದೇವರುಗಳಿದಾವೋ ಆ ಕುಟುಂಬಗಳನ್ನು ಸ್ವಲ್ಪ ಪರೀಕ್ಷೆ ಮಾಡಿ ನೋಡಿ. ಅವರು ಲೋಕದಲ್ಲಿ ಶ್ರೀಮಂತರಾಗಿರ್ಬೋದು, ಲೋಕದಲ್ಲಿ ಎಲ್ಲ ಅನುಕೂಲಗಳನ್ನು ಹೊಂದಿಕೊಂಡಿರುವಂಥ ವ್ಯಕ್ತಿಗಳಾಗಿರ್ಬೋದು, ಆದರೆ ಅವರು ಪರಲೋಕಕ್ಕೆ ಬಾಧ್ಯಸ್ಥರಲ್ಲ. ಅವರು ಪರಲೋಕಕ್ಕೆ ಬಾಧ್ಯಸ್ಥರಾಗಲಿಕ್ಕೆ ಸಾಧ್ಯನೇ ಇಲ್ಲ. ಏಕೆ ಅಂತ ಹೇಳಿದ್ರೆ ಅವರು ದೇವರುಗಳನ್ನು ಉಂಟು ಮಾಡಿಕೊಂಡಿದ್ದಾರೆ. ಆದರೆ ಯಾವ ವ್ಯಕ್ತಿ ತನ್ನನ್ನು ಉಂಟು ಮಾಡಿದ ದೇವರನ್ನು ಆರಾಧಿಸ್ತಾನೋ, ತನ್ನನ್ನು ಉಂಟು ಮಾಡಿದ ದೇವರಿಗೆ ತಲೆ ಬಾಗ್ತಾನೋ, ತನ್ನನ್ನು ಉಂಟು ಮಾಡಿದ ದೇವರ ಮಾತನ್ನ ಮೀರದೆ ಅದನ್ನು ಅನುಸರಿಸ್ತಾನೋ, ಅವನು ಪರಲೋಕಕ್ಕೆ ಬಾಧ್ಯಸ್ಥನು. ಆಮೇಲೆ ಯಾಕೆ ಅಂತ ಹೇಳಿದ್ರೆ 1 ಕೊರಿಂಥದಲ್ಲಿ ನಾವು ಓದ್ದೋ ಏನು, ಪರಲೋಕ ಏನಾದರೂ ಒಂದು ಪ್ಲಾನ್ ಮಾಡ್ತು ಅಂತ ಹೇಳಿದ್ರೆ ಅದು ಲೋಕದಲ್ಲಿ ಅವರು ನಮ್ಮನ್ನು ತಿದ್ದುತ್ತಾರೆ, ಕಷ್ಟ ಕೊಡ್ತಾರೆ, ಕಷ್ಟದ ಮುಖಾಂತರ ನಮ್ಮ ವಿಶ್ವಾಸವನ್ನು ಹೆಚ್ಚಿಸ್ತಾರೆ, ಬಲಪಡಿಸ್ತಾರೆ, ನಂತರ ಪರಲೋಕಕ್ಕೆ ಬಾಧ್ಯಸ್ಥರನ್ನಾಗಿ ಮಾಡ್ತಾರೆ. ಹಳೆ ಒಡಂಬಡಿಕೆ 20ನೇ ಅಧ್ಯಾಯದಲ್ಲಿ ಏನು ಮಾಡಬಾರ್ದು ಅಂತ ಹೇಳಿದ್ರು ಅದೆಲ್ಲವನ್ನು ನಾವು ಈಗ ಮಾಡ್ತಾ ಇದೀವಾ ಇಲ್ವಾ?
ಮಾಡ್ತಾ ಇದ್ದೀವಿ ಮಾಡ್ತಾ ಇದೀವಿ. ಹಾಗಾದ್ರೆ ಮಕ್ಕಳ ಮೇಲೆ ಶಾಪ ಬರಲ್ಲ, ಮಕ್ಕಳು ದಂಡಿಸಲ್ಪಡಲ್ಲ. ನಮ್ಮ ಕೆಲಸ ಕಾರ್ಯಗಳು ನೋಡಿ, ನಮ್ಮ ಆಲೋಚನೆಗಳು ಯಾವುದು ನೆರವೇರ್ತಲ್ಲ. ನಮ್ಮ ಮಕ್ಕಳ ಭವಿಷ್ಯ ನೆರವೇರ್ತಲ್ಲ, ವಿದ್ಯಾಭ್ಯಾಸ ಇಲ್ಲ, ಸರಿಯಾದ ವಿದ್ಯಾಭ್ಯಾಸ ಇಲ್ಲ, ಹಿರಿಯರ ಮುಂದೆ ಅವರು ಅಂದ್ರೆ ಒಂದು ಏನ್ ಹೇಳ್ತಾರೆ, ದೈವಿಕ ಸ್ವಭಾವದಲ್ಲಿ ಅವರು ಏನ್ ಮಾಡಲ್ಲ, ಜೀವಿಸಲ್ಲ. ಈಗ ಉದಾಹರಣೆಗೆ ಚರ್ಚಲ್ಲಿ ಏನಾದ್ರು ಮಕ್ಕಳು ಮಾತಾಡ್ತಾ ಇದ್ರು ಅಂತ ಹೇಳಿದ್ರೆ, ಸುಮ್ಮನೆ ಇರು ಅಂತ ಹೇಳಿದ್ರೆ, ಆ ಮಕ್ಕಳು ಪ್ಲಸ್ ಅವರ ತಂದೆ ತಾಯಿಗಳು ಏನ್ ಮಾಡ್ತಾರೆ, ಜಗಳ ಮಾಡ್ತಾರೆ, ಹಿಂದಿರುಗಿ ಬೀಳ್ತಾರೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಾ ಇದೆಯಾ ನಿಮಗೆ? ಅರ್ಥ ಆಗ್ತಾ ಇದೆಯಾ? ಯಾಕೆ? ದೈವಿಕ ಜ್ಞಾನ ಇಲ್ಲ. ದೈವಿಕ ಜ್ಞಾನ ಇಲ್ಲ. ದೈವಿಕ ಜ್ಞಾನ ಇದ್ರೆ ಮಾತ್ರ ನಾವು ದೇವರನ್ನು ಆರಾಧಿಸಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಸಾಧ್ಯ ಇಲ್ಲ. ದೈವಿಕ ಜ್ಞಾನ ಇಲ್ಲದೆ ಹೋದ್ರೆ ನಾವು ದೇವರನ್ನ ಕಾದು ಕುಳಿತುಕೊಳ್ಳಕ್ಕಾಗಲ್ಲ. ಲೋಕದ ಹಿಂಸೆ ನಮ್ಮನ್ನ ಏನ್ ಮಾಡ್ತಾ ಇರುತ್ತೆ, ಟಾರ್ಚರ್ ಮಾಡ್ತಾ ಇರುತ್ತೆ, ಬಾಧಿಸ್ತಾ ಇರುತ್ತೆ. ಮಗ್ದಲದ ಮರಿಯಳಿಗೆ ಇರ್ಲಿಲ್ವಾ ಲೋಕದ ಚಿಂತೆ? ಇತ್ತು. ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ಪ್ರಭುವಿಗೆ ಆಕೆ ಸ್ಥಳ ಕೊಟ್ಟಿದ್ಲು. ಹಾಗಾಗಿ ಮೊದಲನೆಯ ಸಾಕ್ಷಿ ಪ್ರೇಷಿತರಿಗೂ ಕೊಡಲಿಲ್ಲ, ತಮ್ಮ ಶಿಷ್ಯರಿಗೂ ಕೊಡಲಿಲ್ಲ, ತಾಯಿಗೂ ಕೊಡಲಿಲ್ಲ, ಸಂತ ಜೋಸೆಫರ್ಗೂ ಕೊಡಲಿಲ್ಲ. ಯಾರು ಕೊಟ್ರು? ಕಾದು ಕುಳಿತಿದ್ರು. ಯಾರು ಕಾದು ಕುಳಿತಿದ್ರು? ಅವರಿಗೆ. ಅರ್ಥ ಆಗ್ತಾ ಇದೆಯಾ? ಈಗ ನೀವು ಕಾದು ಕುಳಿತುಕೊಳ್ಳಬೇಕು. ಪ್ರಭುವಿನ ಎರಡನೇ ಬರುವಿಕೆಗೆ ಕಾದು ಕುಳಿತುಕೊಳ್ಳಬೇಕು. ಅವರ ವಾಗ್ದಾನಗಳನ್ನು ಹಿಡಿದು ಧ್ಯಾನಿಸಬೇಕು. ಮಾಡಿರುವ ಪಾಪಗಳನ್ನ ಒಂದೊಂದೇ ಅದನ್ನ ಏನ್ ಮಾಡಬೇಕು, ನೆನೆಸ್ಕೊಂಡು ಮಾಡಿದ ಪ್ರತಿಯೊಂದು ಪಾಪಗಳಿಗೆ, ಹೌದು ನಾವು ಕೂಡ ವಿಗ್ರಹಾರಾಧನೆ ಮಾಡಿದೀವಿ, ನಾವು ಕೂಡ ಏನು ತಿನ್ನಬಾರದು ಅಂತ ಹೇಳಿದಾರೋ ಅದೆಲ್ಲವನ್ನ ತಿಂದಿದ್ದೀವಿ, ಏನು ಮಾಡಬಾರ್ದು ಅಂತ ಹೇಳಿದಾರೋ ಅದೆಲ್ಲವನ್ನ ನಾವು ಮಾಡಿದೀವಿ. ಬಟ್ ಹೊಸ ಸಂಕಲ್ಪವನ್ನ ದೇವರು ಕೊಟ್ಟಿದ್ದಾರೆ. ನಾವು ಕೂಡ ಪಾಪಿಗಳೇ, ಅತಿ ದೊಡ್ಡ ಪಾಪಿಗಳು. ಇಷ್ಟು ವರ್ಷಗಳಲ್ಲಿ ಎಷ್ಟು ಪಾಪಗಳನ್ನ ಮಾಡಿದ್ದೇವೆ, ಎಷ್ಟು ದೇವರ ಮಾತನ್ನ ನಾವು ಮೀರಿದ್ದೇವೆ. ಹಾಗಾಗಿ ಪ್ರತಿದಿನ ಪ್ರತಿ ಕ್ಷಣ ನಾವು ಮಾಡಬೇಕಾಗಿರೋ ಪ್ರಾರ್ಥನೆ ಯಾವುದು? ದೇವರೇ, ನನ್ನ ಮೇಲೆ ಕರುಣೆ ತೋರಿ, ನನ್ನ ಮೇಲೆ ದಯೆ ತೋರಿ, ನನ್ನ ಆತ್ಮ ನರಕದ ಪಾಲಾಗದಾಗೆ ರಕ್ಷಿಸಿ ಕಾಪಾಡಿರಿ, ನನ್ನ ಕುಟುಂಬವನ್ನು ರಕ್ಷಿಸಿ ಕಾಪಾಡಿರಿ. ಇದು ಪ್ರಾರ್ಥನೆ ಆಗಿರ್ಬೇಕೆ ಹೊರತು ಮಾನವ ನಿರ್ಮಿತ ಪ್ರಾರ್ಥನೆ ಆಗಿರಬಾರ್ದು. ಅದಕ್ಕೋಸ್ಕರನೇ ಸಂತ ಮಾರ್ಕರು ಬರೆದ ಶುಭ ಸಂದೇಶ 7ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ ನೋಡಿ, 8-9 ಹೇಳ್ತಾರೆ, ನೀವು ದೇವರ ಆಜ್ಞೆಯನ್ನು ತೊರೆದು ಮಾನವ ನಿರ್ಮಿತ ಸಂಪ್ರದಾಯಗಳನ್ನು ಬಲು ನಿಷ್ಠೆಯಿಂದ ಪರಿಪಾಲಿಸುತ್ತಿದ್ದೀರಿ. ದೇವರ ಆಜ್ಞೆ ನಾವು ಮೀರಿದೀವಿ. ಅದಕ್ಕೋಸ್ಕರ ನಾವೇನ್ ಮಾಡಬೇಕು? ಪ್ರಾರ್ಥಿಸ್ಬೇಕು, ಬೇಡಬೇಕು, ಕಣ್ಣೀರಿಡಬೇಕು, ಉಪವಾಸ ಮಾಡಬೇಕು. ಅದಕ್ಕೋಸ್ಕರ, ನಮಗೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ ನೀವು ಮಾಡಲೇಬೇಕು. ಸುಮ್ಮನೆ ಕುಳಿತುಕೊಂಡು ಯಾರೋ ಹೇಳಿದ್ರು ಅಂತ ಹೇಳಿ, ಯಾರೋ ಒಬ್ಬ ಮನುಷ್ಯ ಹೇಳ್ದ ಅಂತ ಹೇಳಿ ಕುಳಿತಿದ್ದ ಜಾಗದಲ್ಲಿಯೇ ಕುಳಿತುಕೊಂಡಿರಬಾರದು. ಕಣ್ಣೀರಿಡಬೇಕು, ಪ್ರಾರ್ಥಿಸಬೇಕು, ದೇವರ ಸೇವೆ ಮಾಡಬೇಕು. ದೇವರ ವಾಕ್ಯ ಇಡೀ ಲೋಕಕ್ಕೆ ಸಾರಬೇಕು, ಇಡೀ ಲೋಕದ ವ್ಯಕ್ತಿಗಳಿಗೆ ಸಾರಬೇಕು. ಒಬ್ಬ ಬೋಧಕರು ಈಗಿದ್ದು ಬೋಧಿಸ್ತಾ ಇದ್ರು, ಜನರಿಗೆ ಪರಲೋಕ ಸಿಗುತ್ತೆ, ಆದರೆ ಬೋಧಕರಿಗೆ, ಯಾಜಕರಿಗೆ, ಪಾಸ್ಟರ್ಸ್ಗಳಿಗೆ ಪರಲೋಕ ಖಂಡಿತವಾಗ್ಲೂ ಸಿಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅವ್ರು ಏನ್ ಮಾಡಿದ್ರು? ಹೊಸ ಸಂಕಲ್ಪ ಬಂದ ಮೇಲೂ ಕೂಡ ಹಳೆಯ ಸಂಕಲ್ಪವನ್ನೇ ಅವ್ರು ಏನ್ ಮಾಡ್ತಾ ಇದಾರೆ? ಜನಗಳಿಗೆ ಮತ್ತೆ ಅದನ್ನೇ ಮಾಡಿಸ್ತಾ ಇದಾರೆ. ಹೌದಾ? ನಿಜನಾ? ಈಗ 2 ಪೇತ್ರ 2ನೇ ಅಧ್ಯಾಯ ವಾಕ್ಯ 22 22 ನೋಡ್ತೀವಿ.
ನಾಯಿ ತಾಯನ್ನು ಕಕ್ಕಿದ್ದನ್ನೇ ನೆಕ್ಕಲು ಹೋಯಿತು, ಮತ್ತೆ ಮೈ ತೊಳೆದ ಹಂದಿ ಕೊಳಚೆಯಲ್ಲೇ ಹೊರಳಲು ಹೋಯಿತು. ಈಗ ಹಳೆ ಒಡಂಬಡಿಕೆ ಎಲ್ಲ ಪ್ರವಾದನೆಗಳನ್ನು ನೆರವೇರಿಸಿದ ಮೇಲೆ ಪ್ರಭು ಯೇಸು ಕ್ರಿಸ್ತರು ಒಂದು ಹೊಸ ದಿನವನ್ನು ಕೊಟ್ಟರು, ಭಾನುವಾರ ಅಲ್ವಾ? ಭಾನುವಾರ ಹೊಸ ರೊಟ್ಟಿ, ಹುಳಿ ಇಲ್ಲದ ರೊಟ್ಟಿ, ನಮಗೆ ಹೊಸ ಜೀವನ ಕೊಟ್ಟರು. ನಿಜನಾ? ನಿಜನೇ ಬ್ರದರ್. ಮೊದಲು ನಾವು ಹೊಲಸು ತಿಂತಾ ಇದ್ದೋ, ಹಂದಿ ಅಂತೆ ನಾವೇನ್ ಮಾಡ್ತಾ ಇದ್ದೋ? ಗಲೀಜ ತಿಂತಾ ಇದ್ದೋ, ಗಲೀಜ್ ತಿಂತಾ ಇದ್ದೋ, ಹಂದಿ ತರ. ಈಗೇನಾಯ್ತು? ಹೊಸ ಸಂಕಲ್ಪ ಕೊಟ್ಟ ಮೇಲೆ ಒಂದು ಹೊಸ ಟೆಕ್ನಾಲಜಿ ಕಂಡು ಹಿಡಿದ್ರು. ಏನು ಏನು ನೀನು ಹಂದಿಯಂತೆ ಯಾಕೆ ಹೊಲಸಾಗಿದ್ದೀಯಾ? ಹಂದಿಯನ್ನೇ ತಿಂದ್ಬಿಡು, ಸರೋಗುತ್ತೆ. ಯಾವ ಮಟ್ಟಿಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ದೇವರ ಕೋಪಕ್ಕೆ ಇವರು ಎಲ್ಲರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ. ಆ ಬೋಧಕ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅಂತ ಹೇಳಿದ್ರೆ, ಜನರಿಗೆ ಪರಲೋಕ ಸಿಗುತ್ತೆ, ಆದರೆ ಬೋಧಕರಿಗೆ, ಪಾಸ್ಟರ್ಸ್ಗಳಿಗೆ, ಯಾಜಕರಿಗೆ ಸಿಗೋದಿಲ್ಲ. ಏಕೆಂದ್ರೆ ಆತ್ಮಗಳನ್ನು ನಾಶ ಮಾಡ್ತಿರೋದು ಅವರೇನೆ. ಇಲ್ಲಿ ಹೇಳ್ತಾರೆ, ಮತ್ತಾಯನ ಬರೆದ ಶುಭ ಸಂದೇಶ 5ನೇ ಅಧ್ಯಾಯ ವಾಕ್ಯ 18, 19, 20 ಯಾರು ಓದೋದು ಬೇಡ, ನಾನು ಹಾಗೆ ಜಸ್ಟ್ ಹೇಳ್ತಾ ಹೋಗ್ತೀನಿ. ಭೂಮಿ ಆಕಾಶಗಳು ಉಳಿದಿರೋ ತನಕ ದೇವರ ಒಂದು ಮಾತು ಕೂಡ ಏನಾಗಲ್ಲ, ಅದಲ್ಲೂ ಬದಲಾಗಲ್ಲ, ನಿರರ್ಥಕ ಆಗಲ್ಲ. 19, 20 ಹೇಳ್ತೀನಿ ನೋಡಿ. 19 ಹೇಳ್ತಾರೆ, ಆ ಆಜ್ಞೆಗಳನ್ನ, ಅತಿ ಚಿಕ್ಕ ಆಜ್ಞೆಗಳನ್ನ ಮೀರುವಂತೆ ಜನರಿಗೆ ಬೋಧಿಸುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಅತ್ಯಲ್ಪನೆಂದು ಪರಿಗಣಿತನಾಗುವನು. ಅತ್ಯಲ್ಪ ಅಂತ ಹೇಳಿದ್ರೆ ಪ್ರವೇಶ ಇಲ್ಲ. ಈಗ ಶಾಲೆಗಳಲ್ಲಿ ನೋಡಿ, ಒಂದು 260, 270 ಮಾರ್ಕ್ಸ್ ತಗೊಂಡ್ರೆ ಓಕೆ, ಅದೊಂದು ನಾರ್ಮಲ್ ಪಾಸ್ ಅಲ್ವಾ? ಅದು ಬಿಟ್ಟು 180, 200 ತಗೊಂಡ್ರು ಅಂಕ ತಗೊಂಡಿದ್ದಾನೆ, ಆದ್ರೆ ಪ್ರವೇಶ ಇಲ್ಲ, ಹೊಸ ತರಗತಿಗೆ ಪ್ರವೇಶ ಇಲ್ಲ. ಯೇಸು ಸ್ವಾಮಿ ಹೇಳ್ತಾರೆ ನೋಡಿ, ಮತ್ತಾಯನ ಬರೆದ ಶುಭ ಸಂದೇಶ 7ನೇ ಅಧ್ಯಾಯದಲ್ಲಿ 7:21 ಹೇಳ್ತಾರೆ, ಸ್ವರ್ಗ ಸಾಮ್ರಾಜ್ಯ ಸೇರಲಾರ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರಬೇಕು. ದೇವರ ವಾಕ್ಯವನ್ನು ನಾವೇನ್ ಮಾಡುವಂತಿಲ್ಲ, ಅದಲು ಬದಲು ಮಾಡುವಂತಿಲ್ಲ, ಅದನ್ನ ಕಲಬೆರಕೆ ಮಾಡುವಂತಿಲ್ಲ. ಸಬ್ಬತ್ತು ದಿನ ಇರೋದೇ ತಮ್ಮನ್ನ ತಗ್ಗಿಸಿಕೊಂಡು ಪ್ರಭುವಿನ ಸ್ವರಕ್ಕಾಗಿ ಕಾದು ಕುಳಿತಿರುವವನಿಗೆ ಮಾತ್ರ ಸಬ್ಬತ್. ಆಮೇನ್. ಯಾರು ಕಾದು ಕುಳಿತುಕೊಳ್ಳಲ್ವೋ ಅವರಿಗೆ ಅದೊಂದು ಸಾಮಾನ್ಯವಾದ ದಿನ, ಅದೊಂದು ಜನರಲ್ ಡೇ, ಸಾಮಾನ್ಯವಾದ ದಿನ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ತರ ಅದು ಒಂದು ಸಾಮಾನ್ಯ ದಿನ. ಆದ್ರೆ ಯಾರು ಕಾದು ಕುಳಿತುಕೊಳ್ತಾರೋ ಪ್ರಭುವಿಗೆ, ಮಗ್ದಲದ ಮರಿಯಳಂತೆ ಅಲ್ಲೇ ಹೋಗಿ ಕಾದು ಕುಳಿತುಕೊಳ್ತಾರೋ. ಆಕೆ ಕುಳಿತಿದ್ದಲ್ಲಿ ಇಸ್ರೇಲ್ ಅಲ್ಲ, ಸಮಾಧಿಯಲ್ಲಿ. ನಾವು ಹೋಗಿ ಕುಳಿತಿದೀವ ಯಾವತ್ತಾದ್ರು? ನಾವು ಸಮಾಧಿಗೆ ಹೋಗೋದು ಯಾವಾಗ? ಯಾರು ಹೊಸಬರು ಸತ್ತಾಗ, ಇಲ್ಲ ಅಂದ್ರೆ ಸಮಾಧಿ ಹಬ್ಬ ಬಂದಾಗ ಅಲ್ವಾ? ಪ್ರೈಸ್ ಅಲ್ವಾ? ಅದ್ರ ಮಗ್ದಲದ ಮರಿಯಳು ಪ್ರಭುವಿಗಾಗಿ ಕಾದುಕೊಳ್ತಿದ್ರು. ಹಾಗಾಗಿ ಮೊದಲನೆಯ ಪ್ರಪ್ರಥಮ ಸಾಕ್ಷಿ ಪ್ರೈಸ್ ಲಾರ್ಡ್. ಅದಕ್ಕಿಂತ ಮುಂಚೆ ಆಕೆ ಜೀವನ ಹೇಗಿತ್ತು ಅನ್ನೋದನ್ನ ನೀವು ಧ್ಯಾನ ಮಾಡಿ. ಆಕೆ ಜೀವನ ಹೇಗಿತ್ತು, ಅಲ್ಲಿ ಹೇಗೆ ಮರಣದಂಡನೆ ಆಗಬೇಕು, ಹಳೆ ಒಡಂಬಡಿಕೆಯಲ್ಲಿ ಮರಣದಂಡನೆ ಆಗಬೇಕು ಅಂತ ಬರೆದಿದ್ದಂತ ನಿಯಮ. ಯೇಸು ಸ್ವಾಮಿ ಜಕರ್ಯ ಪ್ರವಾದಿಯ ಗ್ರಂಥ 8ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಹೇಳೋ ಪ್ರಕಾರ ಹೊಸ ಸಂಕಲ್ಪವನ್ನು ಕೊಟ್ಟರು. ಅದನ್ನ ಆಕೆ ಬಹಳ ಬಹಳ ಗೌರವವಾಗಿಯೂ ಬಹಳ ಬಹಳ ಏನ್ ಹೇಳ್ತಾರೆ ಆಶೀರ್ವಾದವಾಗಿ ಆಕೆ ಬಳಸ್ಕೊಂಡ್ಳು. ಇವತ್ತು ನಾವು ಕೂಡ ಪ್ರತಿದಿನ
ವಿಶ್ವಾಸ ಎಂಬ ವ್ಯಭಿಚಾರ ಮಾಡ್ತಾ ಇದೀವಿ, ಶರೀರದ ಮುಖಾಂತರ ವ್ಯಭಿಚಾರ ಮಾಡ್ತಾ ಇದೀವಿ. ಪ್ರಭು ಯೇಸು ಕ್ರಿಸ್ತರು ಪ್ರತಿದಿನ ನಮ್ಮನ್ನ ಕ್ಷಮಿಸ್ತಾ ಇದ್ದಾರೆ. ಆದ್ರೆ ನಾವೇನಾದ್ರೂ ಆ ಒಂದು ಅವಕಾಶವನ್ನು ಬಳಸ್ಕೊಳ್ತಾ ಇದೀವ, ಆಶೀರ್ವಾದವಾಗಿ ಬಳಸ್ಕೊಳ್ತಾ ಇದೀವ? ಇಲ್ಲ, ಒಂದು ಏನ್ ಹೇಳ್ತಾರೆ, ಒಂದು ಗೌರವಾರ್ಥವಾಗಿ ಬಳಸ್ಕೊಳ್ತಾ ಇದೀವ? ಇಲ್ಲ, ಮಾಡಿದ ಪಾಪವನ್ನೇ ಮಾಡ್ತಾ ಇದೀವಿ. ನಾಯಿ ಕಕ್ಕಿದ್ದನ್ನೇ ಮತ್ತೆ ತಿನ್ನುವ ಹಾಗೆ, ಹೊಲಸಲ್ಲಿ ಗಲೀಜಲ್ಲಿ ಹೋಗಿ ಕುಳಿತುಕೊಳ್ಳುವ, ಮಲಗಿಕೊಳ್ಳುವ, ತನ್ನ ಮೈಯನ್ನ ಹೊಲಸಲ್ಲಿ ಹಾಕಿಕೊಳ್ಳುವಂತಹ ಪ್ರಾಣಿಯಂತೆ. ಈಗ ಹೊಸ ಟೆಕ್ನಾಲಜಿ ಏನು, ಆ ಹೊಲಸನ್ನು ತಿನ್ನುವ ಪ್ರಾಣಿಯನ್ನೇ ತಿಂದ್ಬಿಟ್ರೆ ಸರಾಯ್ತು, ಮುಗಿದೋಯ್ತು. ಪ್ರೈಸಲ್ಲ, ಬಹಳ ಎಚ್ಚರಿಕೆಯಾಗಿರಬೇಕು. ದಿನಗಳು ಬಹಳ ಬಹಳ ಸನ್ನಿಹಿತವಾಗಿದೆ, ಸಮಯ ತುಂಬಾ ಕಡಿಮೆ ಇದೆ. ಬೈಬಲಲ್ಲಿ ಬರೆದಿರುವ ಎಲ್ಲ ಪ್ರವಾದನೆಗಳು ನೆರವೇರುತ್ತಿರುವುದನ್ನು ನಾವು ಕಣ್ಣಾರೆ ಕಾಣ್ತಾ ಇದ್ದೀವಿ. ಈಗಲೂ ಕೊಟ್ಟ ಸಮಯವನ್ನು ನಾವು ದುರ್ಬಳಕೆ ಮಾಡಿಕೊಂಡಿದ್ದೆ ಆದರೆ, ನಾವು ತಿಳಿದುಕೊಂಡಂಥ ಸತ್ಯವನ್ನ ಪರರಿಗೆ ನಾವು ತಿಳಿಸದೇ ಹೋದ್ರೂ ಕೂಡ ಅದು ಕೂಡ ಪಾಪ. ಹಾಗಾಗಿ ಸತ್ಯವನ್ನ ತಿಳ್ಕೊಳ್ಳೋಣ. ಇನ್ನೂ ಅನೇಕ ಜನರಿಗೆ ನಾವು ಸತ್ಯವನ್ನ ತಿಳಿಸ್ತಾ ಹೋಗೋಣ. ತಿಳಿಸೋದು ಮಾತ್ರ ನಮ್ಮ ಕೆಲಸ, ಬಿತ್ತನೆ ಮಾಡೋದು ಮಾತ್ರ ನಮ್ಮ ಕೆಲಸ, ಬೆಳೆಸೋದು ಅದು ದೇವರ ಕೆಲಸ. ಆಮೇಲೆ ಪ್ರೈಸ್ ದಿ ಲಾರ್ಡ್. ದೇವರ ಕೆಲಸ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಅರ್ಥ ಆಯ್ತು ಬ್ರದರ್. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ.